ಪರಿಷತ್ ಫಲಿತಾಂಶದ ಮೊದಲೇ ಊಹಿಸಿದ್ರ ಎಚ್.ಡಿ. ಕುಮಾರಸ್ವಾಮಿ ಸೋಲ್ತೀವಿ ಅಂತ. ಏನು ಸೋಲು ಗೊತ್ತಿದ್ದೆ ರಣತಂತ್ರವನ್ನ ಹೆಣದ್ರ ದಳಪತಿ ಅನ್ನುವಂಥ ಪ್ರಶ್ನೆ ಇದೆ. ಏನು ಫಲಿತಾಂಶ ಬರುವಂಥ ಮೊದಲೇ ಊಹೆ ಮಾಡಿದ್ರ ಎಚ್.ಡಿ. ಕುಮಾರಸ್ವಾಮಿ ನಾವು ಸೋಲ್ತೀವಿ ಅಂತ. ಸೋಲು ಗೊತ್ತಿದ್ದೆ ಈ ರೀತಿ ರಣತಂತ್ರವನ್ನ ಹೆಣದ್ರ ಯಾರೇನು ಎಂಬುದನ್ನ ತಿಳಿಯಲು ಅಭ್ಯರ್ಥಿಯನ್ನ ಹಾಕಿದ್ರ ಎಚ್.ಡಿ.ಕೆ ಅನ್ನುವಂಥ ಪ್ರಶ್ನೆ ಇದೆ. JDS ಶಾಸಕರನ್ನೇ ನಂಬಿರಲಿಲ್ವಾ ಕುಮಾರಸ್ವಾಮಿ? JDSನ 4 ಮೀರ್ ಸಾದಿಕ್ಗಳು ಇದ್ರು. ಏನು ಗೆಲುವು ದಕ್ಕಲ್ಲ ಎಂದು ಗೊತ್ತಿದ್ರು ಕೂಡ JDS ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ. ಸ್ಫೋಟಕ ರಹಸ್ಯ ಬಯಲು ಮಾಡಿದ್ದಾರೆ ಕುಮಾರಸ್ವಾಮಿ. ಏನು ಪರಿಷತ್ ಫಲಿತಾಂಶ ಮೊದಲೇ ಊಹೆ ಮಾಡಿದ್ರ ಎಚ್.ಡಿ.ಕೆ? ಸೋಲ್ತೀವಿ ಅಂತ ಗೊತ್ತಿದ್ದೆ ಈ ರೀತಿಯ ಒಂದು ರಣತಂತ್ರವನ್ನ ಹೆಣದ್ರ ಯಾರಿಗೇನು ಮಾಡ್ತಾರೆ ಅನ್ನೋದನ್ನ ತಿಳಿದುಕೊಳ್ಳಲಿಕ್ಕೆ ಅಭ್ಯರ್ಥಿಯನ್ನ ಎಚ್.ಡಿ. ಕುಮಾರಸ್ವಾಮಿ ಪರಿಷತ್ತು ಚುನಾವಣೆಗೆ ಹಾಕಿದ್ರ ಅನ್ನುವಂಥ ಪ್ರಶ್ನೆ. JDS ಶಾಸಕರನ್ನೇ ನಂಬಿರ್ಲಿಲ್ವಾ? JDSನ 4 ಮೀರ್ ಸಾಧಿಕಗಳು ಯಾರು? ಗೆಲುವು ದಕ್ಕಲ್ಲ ಎಂದು ಗೊತ್ತಿದ್ರು ಕೂಡ JDS ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು. ಸ್ಫೋಟಕ ರಹಸ್ಯ ಬಯಲು ಮಾಡಿದ್ದಾರೆ ಕುಮಾರಸ್ವಾಮಿ. ಅಂದ್ರೆ ಗೆಲ್ಲಲ್ಲ ಅಂತ ಗೊತ್ತಿದ್ರು ಕೂಡ ಒಂದು ಸತ್ಯ ತಿಳಿದುಕೊಳ್ಳಿಕ್ಕೆ ಯಾರು ಹೇಗೆ ಅನ್ನುವಂಥದ್ದನ್ನ ತಿಳಿದುಕೊಳ್ಳಿಕ್ಕೆ ಈ ರೀತಿ ಅಭ್ಯರ್ಥಿಯನ್ನ ಹಾಕಿದ್ರ. ಸೋಲು ಗೊತ್ತಿದ್ದೇ ಈ ರೀತಿ ಒಂದು ರಣತಂತ್ರವನ್ನ ಹೆಣದ್ರ ದಳಪತಿ ಯಾರೇನು ಎಂಬುದನ್ನ ತಿಳಿದುಕೊಳ್ಳಕ್ಕೆ ಅಭ್ಯರ್ಥಿಯನ್ನ ಹಾಕಿದ್ರ ಎಚ್.ಡಿ.ಕೆ ಅನ್ನುವಂಥ ಪ್ರಶ್ನೆ ಇದೆ ಕಾಡುವಂಥದ್ದು. ಏನು ವಿಧಾನ ಪರಿಷತ್ ಚುನಾವಣೆಯ ಫಲಿತಾಂಶ ಬರೋದಕ್ಕೂ ಮುನ್ನವೇ ಎಚ್.ಡಿ. ಕುಮಾರಸ್ವಾಮಿಗೆ ಎಲ್ಲೋ ಒಂದು ಕಡೆ ಅವ್ರು ಸೋಲ್ತೀವಿ ಅನ್ನುವಂಥದ್ದು ಗೊತ್ತಿದ್ದೇ ಅಭ್ಯರ್ಥಿಯನ್ನ ಹಾಕಿದ್ರ. ಅಂದರೆ ಯಾರು ಹೇಗೆ ನಮಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳಿಕ್ಕೆ ಈ ರೀತಿ ರಣತಂತ್ರವನ್ನು ರೂಪಿಸಿದ್ರ ಅನ್ನುವಂಥ ಪ್ರಶ್ನೆ ಈಗ ಇಲ್ಲಿ ಸಹಜವಾಗಿ ಮೂಡುವಂಥದ್ದು. ಯಾಕಂದರೆ ಒಂದು ಕಡೆ BJP ಕೈ ಕೊಟ್ಟಿರುವಂಥದ್ದು, ಮತ್ತೊಂದು ಕಡೆ JDSನ ಶಾಸಕರು ಕೂಡ ಕೈ ಕೊಟ್ಟಿರುವಂಥದ್ದು. ಹಾಗಾಗಿಯೇ ಇದೆಲ್ಲವನ್ನ ತಿಳಿದುಕೊಳ್ಳಿಕ್ಕೇನೆ ಅಭ್ಯರ್ಥಿಯನ್ನ ಹಾಕಿದ್ರ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುವಂಥದ್ದು. JDSನ 4 ಮೀರ್ ಸಾಧಿಕಗಳು ಯಾರು ಅಂತ ತಿಳಿದುಕೊಳ್ಳಲು ಮುಂದಾಗಿದ್ದಾರೆ. ಗೆಲುವು ದಕ್ಕಲ್ಲ ಅಂತ ಗೊತ್ತಿದ್ರು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಅವರಿಗೆ ಮೊದಲೇ ಗೊತ್ತಿತ್ತೇನೋ ಗೆಲ್ಲಲ್ಲ ಅಂತ, ಆದರೂ ಕೂಡ ಅಭ್ಯರ್ಥಿಯನ್ನ ಹಾಕಿರುವಂಥದ್ದು. ನಾನು ಮೊದಲೇ ಗೆಸ್ ಮಾಡಿದ ಅಭ್ಯರ್ಥಿ ಗೆಲ್ಲಿಸಲು ಚುನಾವಣೆಗೆ ನಾನು ನಿಲ್ಲಿಸಿರಲಿಲ್ಲ. ಅಭ್ಯರ್ಥಿ ಗೆಲ್ತಾರೆ ಅಂತ ನಿಲ್ಲಿಸಿರಲಿಲ್ಲ. 17 ಮತ ಉಳಿಸ್ಕೊಳ್ಳುವಂತಹ ದೃಷ್ಟಿಯಿಂದ ಚುನಾವಣೆಗೆ ನಿಲ್ಲಿಸಿದೆ. 18ರಲ್ಲಿ 17 ಮತಗಳು ಒಡೆಯಬಾರದು ಅಂತ ಹೇಳಿದ್ದೆ. ನಮ್ಮವರನ್ನ ಪರೀಕ್ಷೆ ಮಾಡಬೇಕು ಅಂತ ನಮ್ಮವರು ಹೇಳಿದ್ರು. ಹಾಗಾಗಿ ಅಭ್ಯರ್ಥಿಯನ್ನ ಹಾಕಿರುವಂಥದ್ದು. ಅದಕ್ಕಾಗಿ ನಾನು ಅಭ್ಯರ್ಥಿಯನ್ನ ಹಾಕಿದ್ದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಈಗ ಹೇಳಿಕೆ ನೀಡಿದ್ದಾರೆ. ಈ ಚುನಾವಣೆಯ ಫಲಿತಾಂಶ ಬಹುಶಃ ಮುಂದೆ ಅನುಭವವನ್ನ ಆಗುತ್ತೆ. ಅತಿಯಾದಂತಹ ನಂಬಿಕೆ ಒಳ್ಳೆಯದಲ್ಲ ಎಂಬ ಸಂದೇಶವನ್ನ ಈ ಚುನಾವಣೆಯ ಫಲಿತಾಂಶ ಕೊಟ್ಟಿದೆ. ನಂಬುವ ಗುಣ ಸರಿ ಮಾಡಿಕೊಳ್ಳಿ ಎನ್ನುವಂತಹ ಮೆಸೇಜ್ ನಮ್ಮವರೇ ನಮಗೆ ಈಗ ಕೊಟ್ಟಿದ್ದಾರೆ. ಏನೇ ಕ್ರಾಸ್ ಓಟ್ ಮಾಡಿರೋರ ಸಂಪೂರ್ಣ ಮಾಹಿತಿ ಇದೆ. ಈ ಫಲಿತಾಂಶ ನನಗೆ ಮೊದಲೇ ಗೊತ್ತು, ನಾನು ವಿಚಲಿತನಾಗಿಲ್ಲ. 4 ಜನ ಕ್ರಾಸ್ ಓಟ್ ಹಾಕಿದ್ದಾರೆ. ಯಾರ್ಯಾರು ಅಂತಾನು ಗೊತ್ತು. ಪಾರ್ಟಿ ಬಿಡುವ ಬಗ್ಗೆಯೂ ಕೂಡ ಅವರೆಲ್ಲ ಚರ್ಚೆ ಮಾಡಿದ್ದಾರೆ, ಅದು ಕೂಡ ಗೊತ್ತು. ಸ್ಫೋಟಕ ಹೇಳಿಕೆಯನ್ನ ಈಗ ಎಚ್.ಡಿ. ಕುಮಾರಸ್ವಾಮಿ ನೀಡಿದ್ದಾರೆ. ಅಂದ್ರೆ ಮೊದಲೇ ಗೊತ್ತಿತ್ತು ಈ ರೀತಿಯ ಫಲಿತಾಂಶ ಬರುತ್ತೆ ಅಂತ. ನಾನು ಮೊದಲೇ ಇದನ್ನ ಹೇಳಿದ್ದೆ, ಅಂದ್ರೆ ಗೊತ್ತಿತ್ತು, ಆದ್ರೆ ಪರೀಕ್ಷೆ ಮಾಡಲು ಈ ರೀತಿ ನಾನು ಅಭ್ಯರ್ಥಿಯನ್ನ ಹಾಕಿದೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ವಿಧಾನ ಪರಿಷತ್ತಿಗೆ ನಡೆದಂತ ನಿನ್ನೆಯ ಮತದಾನ, ನಾನು ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಅಭ್ಯರ್ಥಿ ನಿಲ್ಲಿಸಿದ್ದಲ್ಲ. ನಾನು ಪಕ್ಷದ ವತಿಯಿಂದ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ಈ ದಿನಾಂಕ ನಿಗದಿ ಆದ ಮೇಲೆ ಮನೆಯಲ್ಲೇ 2 ಸಭೆಗಳನ್ನು ಮಾಡಿದೆ. ಎಲ್ಲ ಶಾಸಕರನ್ನ ಎಕ್ಸೆಪ್ಟ್ ಒಬ್ಬರು ಈ ಜಿಲ್ಲೆಯವ್ರನ್ನ ಬಿಟ್ಟು, ಕೆಲವರಾಗಲೇ ಸುಮಾರು 1-1.5 ವರ್ಷದಿಂದನೇ ಕಾರು ಹೊರಗಿಟ್ಬಿಟ್ಟರು. 2 ಕಾರನ್ನು, 1 ಕಾರಲ್ಲ,
ಎರಡು ಕಾಲು ಇಟ್ಕೊಂಡವ್ರೆ, ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಕೊಟ್ಕೊಂಡು ಬಂದಿದ್ದಾರೆ. ಅವರು ಹೇಳಿದ್ದಾರೆ ನನ್ನ ಸಂಪರ್ಕದಲ್ಲೇ ಇರಲಿಲ್ಲ ಅಂತೇಳಿ. ನಾನು 2 ಸಭೆ ಮಾಡಿದ ಉದ್ದೇಶವೇ ನಮ್ಮ ಪಕ್ಷದ 18ರಲ್ಲಿ 17 ಮತಗಳನ್ನು ಉಳಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಕೊನೆಗೆ ನಮ್ಮಲ್ಲೇ ಶಾಸಕರುಗಳು ಕೆಲವರು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಅಭ್ಯರ್ಥಿ ಆಗದೇ ಇದ್ದರೆ ರಾಂಗ್ ಮೆಸೇಜ್ ಹೋಗ್ತದೆ, ಸೋಲು ಗೆಲುವು ಚುನಾವಣೆಯಲ್ಲಿ ಇದ್ದಿದ್ದೆ, ಅಭ್ಯರ್ಥಿಯನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಕೆಲವು ಶಾಸಕರು ಒತ್ತಾಯಗಳನ್ನು ಮಾಡಿದ್ರು. ನನಗೆ ಬೇಕಾಗಿರೋದು ನಮ್ಮ 17 ಜನ ನೀವೇನಿದ್ದೀವಿ ಅಂತ ಹೇಳ್ತೀರಿ, 17 ಮತಗಳು ಯಾವುದೇ ಕಾರಣಕ್ಕೂ ಒಡೆದೋಗ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬೇಡಿ. ಏಕೆಂದರೆ ಹಿಂದಿನ ಅದರ ಅನುಭವ ಆಗಿದೆ ನನಗೆ. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೇನೆ. ಯಾರನ್ನೂ ದೂಷಣೆ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ನನ್ನ ಅತಿಯಾದ ನಂಬಿಕೆಯನ್ನು ಎಲ್ಲರ ಮೇಲೂ ಇಡ್ತೀನಿ, ಅದು ನಿಮ್ಮಲ್ಲಿ ಬಂದಿರತಕ್ಕಂಥ ಈ ಗುಣನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತಕ್ಕಂಥ ಸಂದೇಶ ನೆನ್ನೆ ಫಲಿತಾಂಶ ನನಗೆ ವೈಯಕ್ತಿಕವಾಗಿ ಕೊಟ್ಟಿದೆ. ವಿಧಾನ ಪರಿಷತ್ತಿಗೆ ನಡೆದಂಥ ನೆನ್ನೆಯ ಮತದಾನ, ನಾನು ಚುನಾವಣೆ ಗೆಲ್ತೀವಿ, ನನಗೆ ನೆನ್ನೆಯ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ, ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ಔಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಮೊದಲೇ ನನಗೆ ಇದರ ಅರಿವು ಇಟ್ಕೊಂಡಿದ್ದೆ. ಅದರಿಂದ ನಾನು ಹೆಚ್ಚಿಗೆ ಈ ಚುನಾವಣೆಯಲ್ಲಿ ನಮ್ಮನ್ನೇ ದೇವಸ್ಥಾನಕ್ಕೆ ಹಾಕೋದೆ ಆರಾಮಾಗಿ. ನನಗೆ ಗೊತ್ತಿತ್ತು ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥದ್ದನ್ನ ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದೆ. ನಮ್ಮಲ್ಲಿ 4 ಜನ ಮಾಡಿದ್ದಾರೆ. ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ, ಅದು ಚರ್ಚೆ ಆಗಿದೆ. ಹಿಂದೆ ಕಳೆದ 3 ವರ್ಷದಿಂದ ಏನೇನು ನಡ್ಕೊಂಡ್ ಬರ್ತಿದೆ ನಾನು ಗಮನಿಸಿದ್ದೀನಿ, ಏನೇನು ನಡೀತಿದೆ ಅಂತ. ನನಗೆ ನೆನ್ನೆಯ ಚುನಾವಣೆಯಲ್ಲಿ ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ.